ಪಾಕಿಸ್ತಾನದವರು ನಕಲಿ ನೋಟ್ಗಳನ್ನು ರೆಡಿ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನೋಟ್ ಬ್ಯಾನನ್ನು ಮಾಡಲಾಯಿತು. ಅದಕ್ಕೆ ಕಾರಣವೂ ಅದು ಒಂದಿತ್ತು, ಪಾಕಿಸ್ತಾನದಲ್ಲಿ ನೋಟ್ ಪ್ರಿಂಟ್ ಆಗ್ತಿವೆ ಅಂತ. ಆದರೆ ಈಗ ನಮ್ಮ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನಕಲಿ ನೋಟ್ಗಳ ಫ್ಯಾಕ್ಟ್ರಿ ಅಂತೆ. ಏಯಪ್ಪ, ಮನೆಯಲ್ಲಿ ನಕಲಿ ನೋಟ್ ಪ್ರಿಂಟ್ ಮಾಡ್ತಾ ಇದ್ದಂತ 7 ಮಂದಿನ ಅರೆಸ್ಟ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಕಾರ್ಯಾಚರಣೆ ವೆರಿ ಗುಡ್. ಇದು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ ನೋಡಿ, ಇಲ್ಲಿವರೆಗೂ ಎಷ್ಟು ಪ್ರಿಂಟ್ ಆಗಿ ಎಲ್ಲೆಲ್ಲಿ ಸರಬರಾಜಾಗಿದೆ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಬಳಿ ನಡೆದಿರುವಂತಹ ದಾಳಿ ಇದು. ಮನೆಯಲ್ಲೇನೆ ಫ್ಯಾಕ್ಟ್ರಿ ಇಟ್ಕೊಂಡು ಯಾವನಿಗೂ ಗೊತ್ತೇ ಆಗಲ್ವಲ್ಲ, ಮನೆಯಲ್ಲಿ ಏನು ಮಾಡಿದ್ರು ಯಾರಿಗೆ ಗೊತ್ತಾಗತ್ತೆ. ಎಂತೆಂಥವರು ಇದ್ದಾರೆ ಇವ್ರನ್ನೆಲ್ಲ ಬದುಕಿಸ್ಬೇಕು, ಇಂಥವ್ರನ್ನೆಲ್ಲ ಇನ್ನೂ ಜೈಲಲ್ಲಿ ಇಟ್ಬಿಟ್ಟು ಊಟ ಹಾಕ್ಬೇಕಾ ಜನ ಕಟ್ಟಿರುವಂಥ ತೆರಿಗೆ ದುಡ್ಡಲ್ಲಿ. ಇಂಥ ಕ್ರಿಮಿನಲ್ ಮೈಂಡ್ಗಳು ನಾಳೆ ಇನ್ಯಾವ ಕ್ರಿಮಿನಲ್ ಕೆಲಸ ಮಾಡ್ತಾರೋ, ಇವರನ್ನು ಇನ್ನೂ ಸಾಕಬೇಕಾ? ಅಯ್ಯೋ, ಇದು ಒಂದು ಕತೆ ಇವ್ರದ್ದು. ಸೊ ಈಗ 7 ಜನನ ಅರೆಸ್ಟ್ ಮಾಡಿದ್ದಾರೆ. ಅದೇ 7 ಜನ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವ್ರನ್ನೆಲ್ಲ ವಶಕ್ಕೆ ಪಡ್ಕೊಂಡು ಏನು ಮಾಡ್ತಾರೆ, ಒಂದಿಷ್ಟು ವಿಚಾರಣೆ ಮಾಡ್ತಾರೆ. ಮಾಡಿ ಏನೇನು ಇನ್ಫಾರ್ಮೇಷನ್ ತೊಗೊಳ್ಳಿ, ಇವ್ರಿಗೆ ಹೆಂಗೆ ಬಂತು, ಯಾರು ಈ ಐಡಿಯಾ ಕೊಟ್ಟರು, ಇದರಲ್ಲಿ ಯಾವನಾದರೂ ಬೇರೆ ಕಡೆಯಿಂದ ಬಂದಿದ್ದನ್ನ ಕೇಳಿ. ಬಾಂಗ್ಲಾನೋ ಪಾಕಿಸ್ತಾನೋ ಯಾವನೋ ಒಬ್ಬನು ಬಂದಿರ್ತಾನೆ, ಇಲ್ಲ ವಿದೇಶಕ್ಕೆ ಹೋಗಿ ಬಂದಿರ್ತಾನೆ, ಯಾವುದೋ ಒಂದು ಲಿಂಕ್ ಸಿಕ್ಕಿರುತ್ತೆ ಅವನಿಗೆ. ಎಲ್ಲ ಇನ್ಫಾರ್ಮೇಷನ್ ತೊಗೊಳ್ಳಿ, ಇಲ್ಲಿವರೆಗೂ ಎಷ್ಟು ಪ್ರಿಂಟ್ ಮಾಡಿ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂಥೇಳಿ. ಆಮೇಲೆ ನನ್ನ ಪ್ರಕಾರ ಉಳಿಸ್ಲೇಬಾರ್ದು ಇಂಥವ್ರನ್ನೆಲ್ಲ. ಈ ದೇಶದಲ್ಲಿ ಪರಿಸ್ಥಿತಿ ಬರ್ತಾ ಇರೋದೇ ಇಂಥ ದುಷ್ಟರಿಂದ.